ಚುನಾವಣಾ ಅಕ್ರಮ ತಡೆಯೋದಕ್ಕೆ ಕರಾವಳಿ ಕಾವಲು ಪಡೆ ಸಹ ಸಜ್ಜಾಗಿ ನಿಂತಿದೆ. ಮಂಗಳೂರಿನ ಕಡಲ ತೀರದಲ್ಲಿ ಹದ್ದಿನ ಕಣ್ಣಿಟ್ಟು ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಚುನಾವಣಾ ಅಕ್ರಮ ತಡೆಗೆ ಕರಾವಳಿ ಕಾವಲು. 130 ಕಿಲೋಮೀಟರ್ 13 ಬೋಟ್ಗಳ ಗಸ್ತು. ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಇಡೀ ದೇಶವೇ ಸಜ್ಜಾಗಿದ್ದು, ಎಲೆಕ್ಷನ್ ಜಾತ್ರೆಯಲ್ಲಿ ಆಮಿಷಗಳ ಹೊಳೆಗೆ ಹರಿತಾ ಇದೆ. ಸಮುದ್ರ ಮಾರ್ಗದಲ್ಲೂ ಅಕ್ರಮ ಸಾಗಾಟದ ಶಂಕೆ ಇದ್ದು, ಈ ಕಾರಣದಿಂದಾಗಿ ಕರಾವಳಿ ಕಾವಲು ಪಡೆ ಹೈ ಅಲರ್ಟ್ ಘೋಷಿಸಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಕಾವಲು ಪಡೆ ಬೀಡು ಬಿಟ್ಟಿದ್ದು, 320 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 13 ಬೋಟ್ಗಳಲ್ಲಿ ಗಸ್ತು ನಡೆಸಲಾಗುತ್ತಿದೆ. 3 ಜಿಲ್ಲೆಗಳಲ್ಲಿ ಮೀನುಗಳನ್ನು ಇಳಿಸುವ 106 ಪಾಯಿಂಟ್ಗಳಿವೆ. ಇಲ್ಲಿಗೆ ಬರುವ ದೋಣಿ ಹಾಗೂ ಬೋಟ್ಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ. ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವ ದೋಣಿ, ಬೋಟ್ಗಳನ್ನು ರ್ಯಾಂಡಮ್ ಆಗಿ ತಪಾಸಣೆ ನಡೆಸಲಾಗ್ತಾ ಇದೆ. ಚುನಾವಣಾ ಸಂದರ್ಭ ಮತದಾರರನ್ನು ಸೆಳೆಯುವುದಕ್ಕೋಸ್ಕರವಾಗಿ ಹಣ, ಮದ್ಯ ಮತ್ತು ಉಡುಗೊರೆಗಳನ್ನು ನೀಡಲಾಗುತ್ತಾ ಇದೆ. ಆದರೆ ಇವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾರೆ. ಇವುಗಳನ್ನು ಅಕ್ರಮ ಸಾಗಾಟ ಮಾಡುವುದನ್ನು ತಡೆಯುವುದಕ್ಕೋಸ್ಕರ ಪೊಲೀಸರು ಕೆಲವೊಂದು ಕಡೆ ಚೆಕ್ ಪೋಸ್ಟ್ಗಳನ್ನು ಕೂಡ ಹಾಕಲಾಗುತ್ತೆ. ಆದರೆ ಸಮುದ್ರ ಮಾರ್ಗವಾಗಿಯೂ ಕೂಡ ಇಂತಹ ಅಕ್ರಮ ಸಾಗಾಟಗಳು ನಡೆಯುವಂತಹ ಸಾಧ್ಯತೆ ಇದೆ. ಇದಕ್ಕಾಗಿ ಕರಾವಳಿ ಕಾವಲು ಪಡೆ ಹೈ ಅಲರ್ಟ್ ಆಗಿರುವಂಥದ್ದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಸೇರಿದಂತೆ 3 ಜಿಲ್ಲೆಗಳ 320 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಕಡಲ ತೀರಗಳೇನಿದೆ, ಇವುಗಳಲ್ಲಿ ಏನು ಗಸ್ತು ತಿರುಗ್ತಾ ಇದ್ದಾರೆ ಕರಾವಳಿ ಕಾವಲು ಪಡೆಯ ಪೊಲೀಸರು. 2019ರ ಲೋಕಸಭೆ ಮತ್ತು ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಗೋವಾದಿಂದ ಸಮುದ್ರ ಮಾರ್ಗವಾಗಿ ಮದ್ಯ ಸಾಗಾಟ ಆಗಿತ್ತು. ಹೀಗಾಗಿ ಈ ಬಾರಿ ಅಕ್ರಮ ಸಾಗಾಣಿಕೆ ತಡೆಯೋದಕ್ಕೆ ಕರಾವಳಿ ಕಾವಲು ಪಡೆ ಎಚ್ಚರಿಕೆ ವಹಿಸಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅವರು ಬೇಡಿಕೆ ಇಟ್ಟಿದ್ದೇ ಸಮಸ್ಯೆ ಬಗೆಹರಿಯುತ್ತೆ ಅಂತ. ಆ ಬೇಡಿಕೆ ಅಂತೂ 4 ವರ್ಷದ ಹಿಂದೆ ಬಗೆಹರಿದಿದೆ. ಆದರೆ ಸಮಸ್ಯೆಯಂತೂ ಹಾಗೆ ಉಳ್ಕೊಂಡಿದೆ. ಅಂದು 100 ಕಿಲೋಮೀಟರ್ ಹೋಗಿ ಕೆಲಸ ಮಾಡಿಕೊಳ್ಳೋಕೆ ಆಗದೆ ಇದ್ದೋರು ಈಗ ತಾಲೂಕಾದರೂ ಕೆಲಸ ಆಗ್ತಾ ಇಲ್ಲ ಅಂತಿದ್ದಾರೆ. ಅಪ್ಪಟ ಮಲೆನಾಡಿನ ಜನರ ಗೋಳಿದು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. 4 ವರ್ಷದ ಹಿಂದೆ ಮಲೆನಾಡಿನ ಬಹುಕಾಲದ ಬೇಡಿಕೆ ಸಾಕಾರಗೊಂಡು ಕಳಸ ತಾಲೂಕು ಕೇಂದ್ರವಾಗಿತ್ತು. ಮೊದಲೆಲ್ಲ 100 ಕಿಲೋಮೀಟರ್ ದೂರದ ಮೂಡಿಗೆರೆಗೆ ಹೋಗಿ ಸರ್ಕಾರಿ ಕೆಲಸಗಳನ್ನ ಮಾಡ್ಕೋಬೇಕಿತ್ತು. ಕಳಸ ತಾಲೂಕು ಆದಮೇಲೆ ಈ ಕಷ್ಟ ತಪ್ತು ಅಂತ ಅಂದ್ಕೊಂಡವರಿಗೆ ನಿರಾಸೆಯಾಗಿದೆ. ಹೆಸರಿಗೆ ಮಾತ್ರ ತಾಲೂಕು ಇದ್ದು, ತಾಲೂಕು ಕಚೇರಿ ಕೆಲಸಗಳಂತೂ ಆಗ್ತಾನೆ ಇಲ್ಲ ಅನ್ನೋ ಆರೋಪವಿದೆ. ಹೋದ ತಿಂಗಳು 14ನೇ ತಾರೀಕಿಗೆ ಮಾಡ್ಕೊಡ್ತೀವಿ, ಅದೇ ಡೇಟಿಗೆ ಮಾಡ್ಕೊಡಿ ಅಂತ ಹೇಳಿದ್ರು. ಆದರೆ 14 ಬಿಟ್ಟು ಇದು ಒಂದು 15 ದಿವಸ 16 ದಿವಸ ಆಗ್ತಾ ಉಂಟೀಗ. ಮತ್ತೊಂದು ಆದರೂ ಅವ್ರು ಇದುವರೆಗೆ ಮಾಡ್ಕೊಡ್ಲಿಲ್ಲ. ಅಲ್ಲಿ ಫೈಲ್ ಮೇಲೆ ಇಟ್ಕೊಂಡಿದ್ದಾರೆ. ನಾನು 10 ಸತಿ ಬಂದಿದ್ದೀನಿ, ಅದು ಮಾಡ್ಕೊಡ್ಲಿಲ್ಲ. ನಮಗದನ್ನ ಕೂಡಲೇ ನಮಗದನ್ನ ತಿದ್ದುಪಡಿ ಮಾಡ್ಕೊಡ್ಬೇಕಾಗಿದೆ ಸರ್. ಇನ್ನು ಈ ಆರೋಪ ಇಂದು ನೆನೆಗದ್ದಲ್ಲ, ಬರೋಬ್ಬರಿ 4 ವರ್ಷಗಳಿಂದ ಈ ಆರೋಪ ಬರ್ತಾನೆ ಇದೆ. ಇವತ್ತು ಹೋದ್ರೆ ನಾಳೆ ಬಾ ಅಂತಿದ್ದಾರೆ, ನಾಳೆ ಹೋದ್ರೆ ಮತ್ತೆ ನಾಳೆ ಬಾ ಅನ್ನುವ ಉತ್ತರವಷ್ಟೇ ಸಿಗ್ತಾ ಇದೆ. ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಆದೇಶ ಹೊರಡಿಸಿ ತಕ್ಷಣವೇ ಕೆಲಸ ಮಾಡಿಕೊಡಿ ಅಂದ್ರೂ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಅಳಲು. ಈ ತಹಶೀಲ್ದಾರ್ ಬರೀ ನಂದು ಫೈಲ್ ಅಲ್ಲ, ಇವರು ಇನ್ನೂ ಈ ರೀತಿ ಸುಮಾರು ಜನಗಳ ಫೈಲ್ಗಳನ್ನು ಕೂಡ ವರ್ಕ್ ಮಾಡದೆ ಅವರ ಟೇಬಲ್ ಅಲ್ಲಿ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ದಯಮಾಡಿ ಇದನ್ನ ನಾನು ಸಹ ನನ್ನ ವಿಚಾರ ಇಷ್ಟೇ. ನನ್ನ ಕೆಲಸ ಆಕ್ಚುಲಿ ಮಾರ್ಚ್ 15 ಮಾಡ್ಬೇಕಿತ್ತು, ಮಾಡ್ಲಿಲ್ಲ, ನಂಗೆ ತೊಂದರೆ ಆಗಿದೆ. ಅದೇ ರೀತಿ ಇನ್ನೂ ಸುಮಾರು ಅವ್ರ ಟೇಬಲ್ ಇರುವಂತ ಒಂದು 15-20 ಫೈಲ್ಗಳನ್ನ ಮಾಡಿಕೊಟ್ರೆ ಮುಂದಿನ ಜನಗಳಿಗಾರು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಒಟ್ನಲ್ಲಿ ಕಳಸ ತಾಲೂಕಾದ್ರೆ ನಮ್ ಕಷ್ಟ ತಪ್ಪುತ್ತೆ ಅಂತ ಕನಸು ಕಂಡವರಿಗೆ ನಿರಾಸೆಯಾಗಿದೆ. ಹೆಸರಿಗೆ ಮಾತ್ರ ತಾಲೂಕು ರಚನೆಯಾದ್ರೂ ಕೆಲಸಕ್ಕಾಗಿ ಪ್ರತಿನಿತ್ಯ ಸರ್ಕಾರಿ ಕಚೇರಿ ಅಲೆಯೋದು ಮಾತ್ರ ಮಾಮೂಲಿಯಾಗಿದ್ದು, ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.